ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ನಾನು ಚೆನ್ನಾಗಿದ್ದೀನಿ. ಅಯ್ಯೋ, ಕರೆಂಟ್ ಬೇರೆ ಹೋಯ್ತು ನೋಡಿ ಈ ಟೈಮ್ನಲ್ಲಿ. ಅಣ್ಣಮ್ಮ ಬಂದಿತ್ತಲ್ಲ, ಆ ಟೈಮಲ್ಲಿ ಕಬಾಬ್ ಮಾಡಿದ್ದೆ. ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಯಾವತ್ತೂ ಕಬಾಬ್ ಮಾಡೋ ವಿಡಿಯೋನ ನಾನು ಹಾಕಿರಲಿಲ್ವಲ್ಲ, ಅದರಿಂದಾಗಿ ವಿಡಿಯೋ ಮಾಡಿಕೊಂಡೆ. ನಾನು ಇದಕ್ಕೆ ಕಬಾಬ್ ಮಾಡೋಕ್ಕೆ ಹಚ್ಚಿದ್ದು ಕಬಾಬ್ ಇದು ತೊಗೊತೀನಿ, ಕಬಾಬ್ ಪೌಡ್ರ್ ತೊಗೊತೀನಿ. ನನಗಿದೆ ಇಷ್ಟ ಈ ಪುಡಿ. ಸೀಸರ್ ಬೇರೆ ಕಾಣಿಸ್ತಾ ಇರಲಿಲ್ಲ, ಎಲ್ಲೈತೆ ಅಂತ ಗೊತ್ತಾಗಿರಲಿಲ್ಲ. ಹೆಂಗೋ ಅದನ್ನು ಕಟ್ ಮಾಡಿ ಹಾಕಿದಾಯಿತು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ, ಮೊಟ್ಟೆ ಹಾಕಿದೆ, ಹಾಕ್ಬಿಟ್ಟು ಚೆನ್ನಾಗೆ ಕಲಿಸ್ದೆ. ಕಲಸಿ ಮಡಗಿದ್ದೀನಿ ನೋಡಿ. ಚೆನ್ನಾಗಿ ಕಲಸಿದಾಯಿತು. ಇನ್ನೂ ಕಲಿಸ್ತಾನೆ ಇದ್ದೀನಿ ನೋಡಿ. ಈ 3 ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಮಟನ್ ಮಸಾಲ. ಅಪ್ಪ ಕೆಂಬಂತು. ಆ 3 ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು 1 ಅವರ್ ಹಾಗೆ ಇಟ್ಟೆ, ಚೆನ್ನಾಗೆ ಇದಾಗಲಿ ಅಂತ. ಮತ್ತು ಇದಕ್ಕೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೊಂಡಿರೋ ವೀಡಿಯೋ ನಾನು ರೆಕಾರ್ಡೇ ಮಾಡಿಲ್ಲ. ಮತ್ತು ಆ ಟೈಮಲ್ಲೂ ಅಷ್ಟೇ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಏಕೆಂದರೆ ಅಮ್ಮ ಸೀರಿಯಲ್ ಏನೋ ನೋಡ್ತಾಯಿದ್ರು. ಇನ್ನು ಕಾಪಿರೈಟ್ ಬರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ. 1 ಅವರ್ ಬಿಟ್ಟಾದಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಿಕೊಂಡೆ. ಆಮೇಲೆ ಎಲ್ಲರೂ ಇದು ಏನು ಟಿಫನ್ನು ಇವತ್ತು ಸಂಡೇ, ನಿಮ್ಮನೇಲೆಲ್ಲ ಏನು ಅಡುಗೆ ಮಾಡಿದ್ದೀರಾ? ಏನು ಸ್ಪೆಷಲ್ಲು? ಸಂಡೇ ಸ್ಪೆಷಲ್ಲು ಹೇಳಿ, ನನಗೂ ಕಮೆಂಟ್ ಮಾಡಿ, ಓಕೆನಾ? ನೋಡಿ, ಹೀಗೆ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೇನು ಸಮಾಚಾರ? ಏನಾದರೂ ಮಾತಾಡೋಣ ಅಂದರೆ ಏನು ವಿಷಯನೂ ಗೊತ್ತಾಗ್ತಾ ಇಲ್ಲ. ಫೇಸ್ ಕೊಟ್ಟು ಮಾತಾಡಿದಾಗ ಏನೇನೋ ಮಾತಾಡ್ತೀನಿ. ಹಿಂಗೆ ವಾಯ್ಸ್ ಓವರಲ್ಲಿ ಮಾತಾಡಬೇಕು ಅಂದರೆ ಮಾತುಗಳೇ ಬರಲ್ಲ ನನಗಂತೂ. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಅವನು ಆಡಳಿತನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಂತೆ. ಕತೆ ಹೇಳ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರಾ? ಸುಮ್ಮನೆ ರೀ, ಕ್ಲೀನಾಗೆ ಕತೆನ ಹೇಳ್ತೀನಿ. ಹೇಳ್ಬೇಕಂದ್ರೆ ಈಗ ಯಾವ ಕತೆನೂ ನೆನಪಿಗೆ ಬರ್ತಾ ಇಲ್ಲ ನನಗೆ. ಸುಮ್ಮನೆ ಹಿಂಗೆ ಹೇಳಿದೆ ಅಷ್ಟೇ. ಕತೆಗಳನ್ನೂ ಹೇಳಬೇಕು ನಿಮಗೆ. ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಅದೆಲ್ಲ ನಂಗೆ ತುಂಬ ಇಷ್ಟ ಆಗಿದೆ. ಅರ್ಥಗರ್ಭಿತವಾದ ಮಾತುಗಳು ಇನ್ಸ್ಪೈರ್ ಮಾಡಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಲೂ ಇದ್ದೀನಿ. ಒಂದು ಸರಿ ಆ ಥರ ವೀಡಿಯೋನೂ ಮಾಡ್ತೀನಿ ನೋಡಿ. ಚೆನ್ನಾಗಿ ಕರೆದಿದ್ದೀನಿ. ಈ ರೀತಿ ಬಂದಿದೆ ಕಬಾಬು. ಇದಕ್ಕೆ ಇದು ಹಾಕ್ಕೊಬೋದಾಯಿತು, ಏನೋ ಕರ್ಬೇವಿನ ಸೊಪ್ಪು, ಆದರೆ ಹಾಕ್ಕೊಂಡಿಲ್ಲ ನಾನು. ಸುಮ್ಮನಾಗ್ಬಿಟ್ಟೆ. ಏನೋ ಸದ್ಯ ಬೇಗ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋದ್ರಲ್ಲಿತ್ತು. ಅದಕ್ಕೆ ಅದನ್ನು ಹಾಕ್ಕೊಂಡಿಲ್ಲ, ಸುಮ್ಮನಾಗ್ಬಿಟ್ಟೆ. ಹಿಂಗೆ ಕಬಾಬ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.